ಪಾಪಿ ಪಾಕಿಸ್ತಾನ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಗಡಿಯಲ್ಲಿ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದೆ. ಸುಮ್ಮನೆ ಇರುವ ಬದಲು ಸತತ 7ನೇ ದಿನವೂ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತ ಸೇನೆ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನ ಕೊಡ್ತಾ ಇದೆ. ಗಡಿಯಲ್ಲಿ ಪಾಕ್ ಸೇನೆಯಿಂದ ಕಿತಾಪತಿ. 7ನೇ ದಿನ 17 ಬಾರಿ ಕದನ ವಿರಾಮ ಉಲ್ಲಂಘನೆ. ಪಾಪಿ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ರೂ ತನ್ನ ನರಿ ಬುದ್ಧಿಯನ್ನ ಮುಂದುವರಿಸಿದೆ. ಅದರಲ್ಲೂ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ನಾಯಿಬಾಲ ಡೊಂಕು ಅನ್ನುವಂತೆ LOCಯಲ್ಲಿ ಕಿತಾಪತಿ ಶುರು ಮಾಡಿದೆ. ಭಾರತ ಪ್ರತಿಕಾರಕ್ಕೆ ರಣಹಂತ್ರ ಹಣಿಯುತ್ತಿದೆ. ಆದ್ರೆ ಪಾಕ್ ಸತತ 7ನೇ ದಿನದಲ್ಲಿ 17 ಬಾರಿ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದ್ರೆ LOCಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಿದೆ. ಪಾಕ್ನ ಈ ಕುಟುಕು ನೀತಿಗೆ ಭಾರತೀಯ ಸೇನೆ ಸರಿಯಾಗಿ ಪ್ರತ್ಯುತ್ತರ ನೀಡುತ್ತಿದೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಭಾರತದತ್ತ ಪದೇ ಪದೇ ಗುಂಡಿನ ದಾಳಿ ಮಾಡುತ್ತಿದೆ. ಗಡಿಯಲ್ಲಿ ಪಾಕ್ ಕಿತಾಪತಿ ಮುಂದುವರೆದಿದ್ದು 22 ಏಪ್ರಿಲ್ ರಂದು ಉರಿ ಸೆಕ್ಟರ್ನಲ್ಲಿ ಫೈರಿಂಗ್ ಮಾಡಿದೆ. ಬಳಿಕ 24 ಏಪ್ರಿಲ್ 2025ಕ್ಕೆ ಲೀಪಾ ವ್ಯಾಲಿ, 26 ಏಪ್ರಿಲ್ ನೀಲಂ ತುಟ್ಮಾರಿ ಗಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆ, 27 ಏಪ್ರಿಲ್ ರಂದು ಪೂಂಚ್ ಕುಪ್ವಾರ್ನಲ್ಲಿ ಫೈರಿಂಗ್, 28 ಏಪ್ರಿಲ್ ಕುಪ್ವಾರ್, ಅಕ್ನೋರ್, ಬಾರಾಮುಲ್ಲಾದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ, 29 ಏಪ್ರಿಲ್ ಸಂದರ್ಬನಿ, ಪ್ರಗ್ವಾಲ್, ಅಕ್ನೋರ್, ನೌಶೇರಾ ಕಡೆಗಳಲ್ಲಿ ಫೈರಿಂಗ್. ಇನ್ನು ನಿನ್ನೆ ಅಂದ್ರೆ 30 ಏಪ್ರಿಲ್ ಮತ್ತೆ ಕುಪ್ವಾರ, ಉರಿ ಸೆಕ್ಟರ್, ಅಕ್ನೋರ್ನಲ್ಲಿ ಸೀಸ್ ಫೈರ್ ಉಲ್ಲಂಘಿಸಿದೆ. ಭಾರತದ ಪ್ರತಿಕಾರಕ್ಕೆ ಪಾಕ್ ಗಲಿಬಿಲಿ. ತನ್ನ ಅನುಕೂಲದಂತೆ ಯುದ್ಧ ಮಾಡಲು ಪಾಕ್ ಕುತಂತ್ರ. ಭಾರತದ ಪ್ರತಿಕಾರಕ್ಕೆ ಗಲಿಬಿಲಿಯಾದ ಪಾಕಿಸ್ತಾನ ಕಂಗಾಲಾಗಿದೆ. ಆದ್ರಿಂದ ಪಾಕ್ ತನ್ನ ಅಚ್ಚುಕಟ್ಟಿನ ಪ್ರದೇಶದಿಂದಲೇ ಫೈರಿಂಗ್ ಮಾಡ್ತಿದೆ. ತಾನು ಫೈರಿಂಗ್ ನಡೆಸುತ್ತಿರುವ ಪ್ರದೇಶದಿಂದಲೇ ಯುದ್ಧ ಆಗಲಿ ಅನ್ನೋ ಕುತಂತ್ರಕ್ಕೆ ಪಾಕ್ ಮುಂದಾಗಿದೆ. ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಸನ್ನದ್ಧವಾಗಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿ ಮುಂದುವರಿಸಿದ್ದು ಇದಕ್ಕೆ ಭಾರತ ಸದ್ಯದಲ್ಲೇ ದೊಡ್ಡ ಶಾಕ್ ಕೊಡಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಧ್ವನಿ ಇಡೀ ರಾಷ್ಟ್ರಾದ್ಯಂತ ಮುಳುಗ್ತಾ ಇರುವ ಹೊತ್ತಿನಲ್ಲೇ ರಾಜಕೀಯ ಕೆಸರೆರಚಾಟ ಕೂಡ ಮುಂದುವರೆದಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಫಾರೂಕ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಮೆಹಬೂಬಾ ಮುಫ್ತಿ ಬಳಿಕ ಇದೀಗ ಫಾರೂಕ್ ಡ್ಯಾಮೇಜ್ ಕಂಟ್ರೋಲ್ ಪ್ಲಾನ್ ಅಂತ ಹೇಳಿ ಈ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಜಮ್ಮು ಮಾಜಿ CM 50 ವರ್ಷದಿಂದ ಇದ್ದವರನ್ನ ಪಾಕಿಗೆ ವಾಪಸ್ ಕಳಿಸೋದು ಯಾವ ನ್ಯಾಯ ಅಂತ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಫಾರೂಕ್ ಅಬ್ದುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ये एक कोलैटरल डैमेज है, नफरतों का कोलैटरल डैमेज है. अब उस बेचारी 50 साल से या 45 साल से वो रहने वाली है, उसके बच्चे यहाँ पढ़ रहे हैं, सब कुछ है, उसको पाकिस्तान बेकार. ये क्या रास्ता है? ये इनह्यूमन रास्ता है. मैं नहीं समझता हूँ हमें इस हद तक जाना चाहिए. ये अब किसकी ये सोच है मैं नहीं जानता. देखिए ये एक ಪರಮ ಪಾಪಿ ಪಾಕ್ಗೆ ಆತ ದರೆ ಇತ್ತ ಪುಲಿ ಅನ್ನುವಂತಾಗಿದೆ. ಭಾರತ ನುಗ್ಗಿ ಹೊಡೆಯುತ್ತೆ ಅನ್ನೋದು ಗೊತ್ತಾಗಿದೆ. ಪಾಪ ಭವತಿ ಭಿಕ್ಷಾಂದೇಯಿ ಅಂತ ಪಾಕ್ ಬೇರೆ ದೇಶಗಳ ಕಾಲನ್ನು ಹಿಡಿತಾ ಇದೆ. ಭಾರತದಿಂದ ಭೀತಿಯಿಂದ ಪಾರು ಮಾಡಿ ಅಂತ ಬೇಡಿಕೊಳ್ತಾ ಇದೆ. ಕಾಲ ಮಿಂಚಿ ಹೋಗಿದೆ. ಭಾರತ ಕೆರಳಿ ನಿಂತಿದೆ. ಪಾಪಿ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ. ಅಳಿದು ಉಳಿದಿರೋ ನಮ್ಮನ್ನ ಭಾರತದ ಕೈಯಿಂದ ಉಳಿಸಿ ಎಂದು ಪಾಕ್ ಎಲ್ಲರ ಬಳಿ ಬೇಡ್ತಾ ಇದೆ. ಸೌದಿ ಮೊರೆ ಹೋದ ಪಾಕ್. ಪಟಿಂಗ ಪಾಕ್ಗೆ ಈಗ ಏನೂ ತೋಚದೆ ಸೌದಿ ಅರೇಬಿಯಾದ ಮೊರೆ ಹೋಗಿದೆ. ಭಾರತಕ್ಕೆ ಬಲಿಯಾಗೋ ಮುನ್ನ ಉಳಿಸಿ ಎಂದು ಬೇಡ್ತಾ ಇದೆ. ಪಾಕ್ ಮೊಸಳೆ ಕಣ್ಣೀರಿಗೆ ಮರುಗಿದ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವಾಲಯ ಭಾರತ ಮತ್ತು ಪಾಕ್ ಉದ್ವಿಗ್ನತೆಯನ್ನ ತಪ್ಪಿಸಿ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಎಂದು ಒತ್ತಾಯಿಸಿದೆ. ಅಮೆರಿಕದ ಕಾಲು ಹಿಡಿದ ಪಾಕಿಸ್ತಾನ.
ಪಾಪ ಇಂಗು ತಿಂದ ಮಂಗನಂತಾದ ಪಾಕ್ ಅಮೆರಿಕವನ್ನು ಬಿಟ್ಟಿಲ್ಲ ಕಣ್ರಿ. ಕಾಲು ಹಿಡಿದು ಭಾರತದ ಕೋಪ ತಿಳಿಗೊಳಿಸುವಂತೆ ಬೇಡ್ತಾ ಇದೆಯಂತೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ಯಾಕ್ರೋ ರುಬಿಯೋ ಭಾರತ ಮತ್ತು ಪಾಕ್ ಅನ್ನ ಸಂಪರ್ಕಿಸಿ ಸಂಯಮ ವಹಿಸಿ ಎಂದು ಹೇಳಿದ್ದಾರೆ. ಚೀನಾ ಮೊರೆ ಹೋದ ಪರಮ ಪಾಪಿ. ಉರಿಯುವ ತುಪ್ಪಕ್ಕೆ ಬೆಂಕಿ ಹುಗುಳುವ ಚೀನಾ ಕೂಡ ಪಾಕ್ ಬೆವತಿರೋದನ್ನ ಕಂಡು ಮರುಗಿದೆ. ರಷ್ಯಾ ಮತ್ತು ಚೀನಾ ಹಿರಿಯ ರಾಜತಾಂತ್ರಿಕ ಮಾಸ್ಕೋದಲ್ಲಿ ಭೇಟಿಯಾಗಿ ಸಭೆ ನಡೆಸಿತ್ತು. ರಷ್ಯಾ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ವಿ ವರ್ಷಿನಿನ್ ಮತ್ತು ಚೀನಾ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಗ್ ಲಿ ಈ ಸಭೆಯಲ್ಲೂ ಕೂಡ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಬಗ್ಗೆ ಮಾತನಾಡಿದ್ದಾರೆ. ದೇವರೇ ದಿಕ್ಕು ಅಂತಿದ್ದಾನೆ ಪಾಕ್ ಸಚಿವ. ಹಿಂದೂ ರಾಷ್ಟ್ರಕ್ಕೆ ಬೆಚ್ಚಿಬಿದ್ದ ಪಾಕ್ ನಿದ್ದೆ ಕೆಟ್ಟು ಬೆಳ್ಳಂಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದೆ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಬ್ದುಲ್ಲಾ ತರಾರ್ ನಮಗೆ ದೇವರೇ ಸಹಾಯ ಮಾಡಬೇಕಷ್ಟೇ ಅಂದಿದ್ದಾನೆ. ನೋಡಿದ್ರಲ್ವಾ ಪಾಪಿ ಪಾಕಿಸ್ತಾನ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಗಡಿಯಲ್ಲಿ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದೆ. ಸುಮ್ಮನೆ ಇರುವ ಬದಲು ಸತತ 7ನೇ ದಿನವೂ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಇದಕ್ಕೆ ಭಾರತ ಸೇನೆ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನ ಕೊಡ್ತಾ ಇದೆ. ಗಡಿಯಲ್ಲಿ ಪಾಕ್ ಸೇನೆಯಿಂದ ಕಿತಾಪತಿ. 7ನೇ ದಿನ 17 ಬಾರಿ ಕದನ ವಿರಾಮ ಉಲ್ಲಂಘನೆ. ಪಾಪಿ ಪಾಕಿಸ್ತಾನ ಯುದ್ಧ ಭೀತಿಯಲ್ಲಿದ್ರೂ ತನ್ನ ನರಿ ಬುದ್ಧಿಯನ್ನ ಮುಂದುವರಿಸಿದೆ. ಅದರಲ್ಲೂ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ನಾಯಿಬಾಲ ಡೊಂಕು ಅನ್ನುವಂತೆ LOCಯಲ್ಲಿ ಕಿತಾಪತಿ ಶುರು ಮಾಡಿದೆ. ಭಾರತ ಪ್ರತಿಕಾರಕ್ಕೆ ರಣಹಂತ್ರ ಹಣಿಯುತ್ತಿದೆ. ಆದ್ರೆ ಪಾಕ್ ಸತತ 7ನೇ ದಿನದಲ್ಲಿ 17 ಬಾರಿ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ. ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆ ಅಂದ್ರೆ LOCಯಲ್ಲಿ ಪಾಕಿಸ್ತಾನ ಯದ್ವಾ ತದ್ವಾ ಫೈರಿಂಗ್ ಮಾಡ್ತಿದೆ. ಪಾಕ್ನ ಈ ಕುಟುಕು ನೀತಿಗೆ ಭಾರತೀಯ ಸೇನೆ ಸರಿಯಾಗಿ ಪ್ರತ್ಯುತ್ತರ ನೀಡುತ್ತಿದೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಭಾರತದತ್ತ ಪದೇ ಪದೇ ಗುಂಡಿನ ದಾಳಿ ಮಾಡುತ್ತಿದೆ. ಗಡಿಯಲ್ಲಿ ಪಾಕ್ ಕಿತಾಪತಿ ಮುಂದುವರೆದಿದ್ದು 22 ಏಪ್ರಿಲ್ ರಂದು ಉರಿ ಸೆಕ್ಟರ್ನಲ್ಲಿ ಫೈರಿಂಗ್ ಮಾಡಿದೆ. ಬಳಿಕ 24 ಏಪ್ರಿಲ್ 2025ಕ್ಕೆ ಲೀಪಾ ವ್ಯಾಲಿ, 26 ಏಪ್ರಿಲ್ ನೀಲಂ ತುಟ್ಮಾರಿ ಗಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆ, 27 ಏಪ್ರಿಲ್ ರಂದು ಪೂಂಚ್ ಕುಪ್ವಾರ್ನಲ್ಲಿ ಫೈರಿಂಗ್, 28 ಏಪ್ರಿಲ್ ಕುಪ್ವಾರ್, ಅಕ್ನೋರ್, ಬಾರಾಮುಲ್ಲಾದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ, 29 ಏಪ್ರಿಲ್ ಸಂದರ್ಬನಿ, ಪ್ರಗ್ವಾಲ್, ಅಕ್ನೋರ್, ನೌಶೇರಾ ಕಡೆಗಳಲ್ಲಿ ಫೈರಿಂಗ್. ಇನ್ನು ನಿನ್ನೆ ಅಂದ್ರೆ 30 ಏಪ್ರಿಲ್ ಮತ್ತೆ ಕುಪ್ವಾರ, ಉರಿ ಸೆಕ್ಟರ್, ಅಕ್ನೋರ್ನಲ್ಲಿ ಸೀಸ್ ಫೈರ್ ಉಲ್ಲಂಘಿಸಿದೆ. ಭಾರತದ ಪ್ರತಿಕಾರಕ್ಕೆ ಪಾಕ್ ಗಲಿಬಿಲಿ. ತನ್ನ ಅನುಕೂಲದಂತೆ ಯುದ್ಧ ಮಾಡಲು ಪಾಕ್ ಕುತಂತ್ರ. ಭಾರತದ ಪ್ರತಿಕಾರಕ್ಕೆ ಗಲಿಬಿಲಿಯಾದ ಪಾಕಿಸ್ತಾನ ಕಂಗಾಲಾಗಿದೆ. ಆದ್ರಿಂದ ಪಾಕ್ ತನ್ನ ಅಚ್ಚುಕಟ್ಟಿನ ಪ್ರದೇಶದಿಂದಲೇ ಫೈರಿಂಗ್ ಮಾಡ್ತಿದೆ. ತಾನು ಫೈರಿಂಗ್ ನಡೆಸುತ್ತಿರುವ ಪ್ರದೇಶದಿಂದಲೇ ಯುದ್ಧ ಆಗಲಿ ಅನ್ನೋ ಕುತಂತ್ರಕ್ಕೆ ಪಾಕ್ ಮುಂದಾಗಿದೆ. ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ಸನ್ನದ್ಧವಾಗಿದೆ. ಆದರೆ ಪಾಕ್ ತನ್ನ ಹಳೆ ಚಾಳಿ ಮುಂದುವರಿಸಿದ್ದು ಇದಕ್ಕೆ ಭಾರತ ಸದ್ಯದಲ್ಲೇ ದೊಡ್ಡ ಶಾಕ್ ಕೊಡಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಧ್ವನಿ ಇಡೀ ರಾಷ್ಟ್ರಾದ್ಯಂತ ಮುಳುಗ್ತಾ ಇರುವ ಹೊತ್ತಿನಲ್ಲೇ ರಾಜಕೀಯ ಕೆಸರೆರಚಾಟ ಕೂಡ ಮುಂದುವರೆದಿದೆ. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಫಾರೂಕ್ ಅಬ್ದುಲ್ಲಾ ಕಿಡಿಕಾರಿದ್ದಾರೆ. ಮೆಹಬೂಬಾ ಮುಫ್ತಿ ಬಳಿಕ ಇದೀಗ ಫಾರೂಕ್ ಡ್ಯಾಮೇಜ್ ಕಂಟ್ರೋಲ್ ಪ್ಲಾನ್ ಅಂತ ಹೇಳಿ ಈ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಜಮ್ಮು ಮಾಜಿ ಸಿಎಂ 50 ವರ್ಷದಿಂದ ಇದ್ದವರನ್ನ ಪಾಕಿಗೆ ವಾಪಸ್ ಕಳಿಸೋದು ಯಾವ ನ್ಯಾಯ ಅಂತ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಫಾರೂಕ್ ಅಬ್ದುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ये एक कोलैटरल डैमेज है, नफरतों का कोलैटरल डैमेज है. अब उस बेचारी 50 साल से या 45 साल से वो रहने वाली है, उसके बच्चे यहाँ पढ़ रहे हैं, सब कुछ है, उसको पाकिस्तान बेकार. ये क्या रास्ता है? ये इनह्यूमन रास्ता है. मैं नहीं समझता हूँ हमें इस हद तक जाना चाहिए. ये अब किसकी ये सोच है मैं नहीं जानता. देखिए ये एक